ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವಿನ ಮೆಗಾ ಫೈಟ್ಗೆ ಚಪಾಕ್ ಮೈದಾನ ಸಿದ್ಧವಾಗಿದೆ. ಇನ್ನೇನು ಕೆಲ ಗಂಟೆಗಳಲ್ಲಿ ಮ್ಯಾಚ್ ಕೂಡ ಶುರುವಾಗಲಿದೆ. ಆದರೆ ಈ ಪಂದ್ಯಕ್ಕೂ ಮುನ್ನ 2024ರ ಎಲಿಮಿನೇಟರ್ ಮ್ಯಾಚ್ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಯಾಕೆ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನಲ್ಲಿ ಬೆಂಗಳೂರು ವರ್ಸಸ್ ಚೆನ್ನೈ ನಡುವಿನ ಮ್ಯಾಚ್ ಅಂದ್ರೇನೆ ಹಾಗೆ. ಬಾಲ್ ಟು ಬಾಲ್ ಪೈಪೋಟಿ ಇದ್ದೇ ಇರುತ್ತೆ. ಫ್ಯಾನ್ಸ್ ವಾರ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿರುತ್ತೆ. ಅದರಲ್ಲೂ ಕಿಂಗ್ ವಿರಾಟ್ ಕೊಹ್ಲಿ ಹಾಗೆ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿಯೇ ಮೇನ್ ಹೈಲೈಟ್. ಎರಡೂ ತಂಡಗಳ ಪೈಕಿ 22 ಆಟಗಾರರು ಕಣಕ್ಕಿಳಿತಾರಾದ್ರೂ ಕೂಡ ಎಲ್ಲರ ದೃಷ್ಟಿ ನೆಟ್ಟಿರೋದೇ ಈ ಇಬ್ಬರು ಲೆಜೆಂಡರಿ ಸ್ಟಾರ್ಸ್ ಮೇಲೆಯೇ. ಎರಡೂ ತಂಡಗಳಿಗೆ ಕ್ಯಾಪ್ಟನ್ಸ್ ಬೇರೆ ಬೇರೆ ಆದ್ರೂ ಕೂಡ ಇಡೀ ಟೀಮ್ನ ಕಂಟ್ರೋಲಿಂಗ್ ಪವರ್ ಕೂಡ ಇರೋದು ಇವರಿಬ್ಬರ ಮೇಲೆಯೇ. ಇದೀಗ 18ನೇ ಸೀಸನ್ನಲ್ಲಿ ಮೊದಲ ಬಾರಿಗೆ ಎರಡೂ ತಂಡಗಳು ಎದುರು ಬದಲಾಗ್ತಾ ಇವೆ. ಈ ವೇಳೆ ಕಳೆದ ವರ್ಷದ 18ರ ಆಟದ ಲೆಕ್ಕಾಚಾರ ಮತ್ತೊಮ್ಮೆ ಟ್ರೆಂಡಿಂಗ್ಗೆ ಬಂದಿದೆ. ಮೇ 18 ರನ್ 18 ಓವರ್ಗಳ ಆಟ. 2024ರ ಮೇ 18ರಂದು ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಪಂದ್ಯ ನಡೆದಿತ್ತು. ಈ ಪಂದ್ಯದ ಕ್ರೇಜ್ ಯಾವ ಫೈನಲ್ ಮ್ಯಾಚ್ಗೂ ಕೂಡ ಕಡಿಮೆ ಇರಲಿಲ್ಲ. ಯಾಕಂದ್ರೆ ಆವತ್ತಿನ ಪಂದ್ಯದಲ್ಲಿ ಗೆದ್ದವರು ಪ್ಲೇ ಆಫ್ ಗೇರಿದ್ರೆ ಸೋತವರು ಇಡೀ ಟೂರ್ನಿಂದಲೇ ಹೊರ ಬೀಳ್ತಾ ಇದ್ರು. ಅಲ್ಲದೆ 18ರ ನಂಬರ್ ಗೇಮ್ ಕೂಡ ಜೋರಾಗಿತ್ತು. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಕನಿಷ್ಠ 18 ರನ್ಗಳಿಂದ ಗೆದ್ರೆ ಸಿಎಸ್ಕೆ ನೆಟ್ ರನ್ ರೇಟ್ ಅನ್ನ ಮೀರಿಸಿ ಪ್ಲೇ ಆಫ್ಗೆ ಪ್ರವೇಶ ಪಡೆಯೋಕೆ ಸಾಧ್ಯವಾಗ್ತಾ ಇತ್ತು. ಅಥವಾ ಫಸ್ಟ್ ಬೌಲಿಂಗ್ ಅನ್ನ ಮಾಡಿ ಆನಂತರ ಬ್ಯಾಟಿಂಗ್ ಮಾಡಿದ್ರು ಕೂಡ ಆರ್ಸಿಬಿ 18.1 ಓವರ್ಗಳಲ್ಲಿ ಗುರಿ ತಲುಪಬೇಕಿತ್ತು. ಬಟ್ ಚೆನ್ನೈ ಪಾಲಿಗೆ ಹಾಗಿರ್ಲಿಲ್ಲ. ಜಸ್ಟ್ ಮ್ಯಾಚ್ ಗೆದ್ದಿದ್ರು ಕೂಡ ಸಿಎಸ್ಕೆ ಟೀಮ್ ಸೀದಾ ಪ್ಲೇ ಆಫ್ಗೆ ಇರ್ತಾ ಇತ್ತು. ಇದರ ನಡುವೆ ಮಳೆ ಭೀತಿ ಕೂಡ ಶುರುವಾಗಿತ್ತು. ಅವತ್ತೇನಾದ್ರೂ ಮಳೆ ಬಂದು ಪಂದ್ಯ ರದ್ದಾಗಿದ್ರು ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ಈಸಿಯಾಗಿ 1 ಪಾಯಿಂಟ್ಸ್ ಅನ್ನ ಪಡೆದು ಪ್ಲೇ ಆಫ್ಗೆ ಇರ್ತಾ ಇತ್ತು. 27 ರನ್ಗಳಿಂದ ಚೆನ್ನೈ ಟೀಮ್ ಸೋಲಿಸಿದ್ದ ಬೆಂಗಳೂರು. ಹೀಗೆ 18ರ ನಂಬರ್ ಕ್ಯಾಲ್ಕುಲೇಷನ್ ನೊಂದಿಗೆ ಅಖಾಡಕ್ಕೆ ಇಳಿದಿದ್ದಂತ ಈ ಪಂದ್ಯ ವಿಶ್ವ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಬಟ್ ಆವತ್ತಿನ ಪಂದ್ಯದಲ್ಲಿ ಬೆಂಗಳೂರು ಟೀಮ್ ಭರ್ಜರಿ ಗೆಲುವನ್ನ ಕಂಡಿತ್ತು. ಮೊದಲು ಬ್ಯಾಟ್ ಮಾಡಿದಂತ ಆರ್ಸಿಬಿ 20 ಓವರ್ಗಳಲ್ಲಿ 5 ವಿಕೆಟ್ಗಳನ್ನ ಕಳ್ಕೊಂಡು 218 ರನ್ಗಳನ್ನ ಕಲೆ ಹಾಕಿತ್ತು. ಇದಕ್ಕೆ ಉತ್ತರವಾಗಿ ಚೆನ್ನೈ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 191 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಅಂತಿಮವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ 27 ರನ್ಗಳಿಂದ ಸೋಲಿಸಿತ್ತು. ಫಾಫ್ ಡು ಪ್ಲೆಸಿಸ್ ನೇತೃತ್ವದಲ್ಲಿ 4ನೇ ತಂಡವಾಗಿ ಪ್ಲೇ ಆಫ್ ಅನ್ನ ಪ್ರವೇಶ ಪಡೆದಿತ್ತು. ಚೆನ್ನೈ ತಂಡವನ್ನ ಸೋಲಿಸಿದ್ದಕ್ಕೆ ಆರ್ಸಿಬಿ ಅಭಿಮಾನಿಗಳಂತೂ ಫೈನಲ್ ಪಂದ್ಯವನ್ನ ಗೆದ್ದಷ್ಟೇ ಖುಷಿ ಪಟ್ಟಿದ್ರು. ಬಟ್ ಆವತ್ತಿನ ಪಂದ್ಯದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಕೂಡ ನಡೆದಿತ್ತು. ಆರ್ಸಿಬಿ ಆಟಗಾರರ ಕೈ ಕುಲುಕದೆ ನಡೆದಿದ್ದ ಧೋನಿ. ಇನ್ನು ಆ ಮ್ಯಾಚ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ತಾ ಇದ್ದಂತೆ ಧೋನಿ ಆರ್ಸಿಬಿ ಆಟಗಾರರಿಗೆ ಹಸ್ತಲಾಘವನ್ನಿಡದೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ್ರು. ಮ್ಯಾಚ್ ಮುಗಿದ ಬಳಿಕ ಸಿಎಸ್ಕೆ ಆಟಗಾರರು ಶೇಕ್ ಹ್ಯಾಂಡ್ ಮಾಡೋಕೆ ಸರದಿಯಲ್ಲಿ ನಿಂತಿದ್ರು. ಈ ಸಾಲಿನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕೂಡ ಇದ್ರು. ಬಟ್ ಗೆಲುವಿನ ಖುಷಿಯಲ್ಲಿದ್ದ ಆರ್ಸಿಬಿ ಆಟಗಾರರು ಮಾತ್ರ ಸೆಲೆಬ್ರೇಷನ್ ನಲ್ಲಿ ಮುಳುಗಿದ್ರು. ಇದೇ ವೇಳೆ ಆರ್ಸಿಬಿ ಆಟಗಾರನ ಕಾಯದೆ ಮಹೇಂದ್ರ ಸಿಂಗ್ ಧೋನಿ ಸೀದಾ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ರು. ಧೋನಿಯ ಈ ನಡೆ ವ್ಯಾಪಕ ಚರ್ಚೆಗೆ ಕಾರಣವಾಗಿತ್ತು. ಬಟ್ ಶೇಕ್ ಹ್ಯಾಂಡ್ ಮಾಡುವ ವೇಳೆ ಕೊಹ್ಲಿಗೆ ಧೋನಿ ಅವರು ಇಲ್ಲದ್ದು ಗೊತ್ತಾಗಿ ಸೀದಾ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ರು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಧೋನಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಬಂದಿದ್ರು. ಈ ಸೋಲು ಚೆನ್ನೈ ತಂಡವನ್ನ ಬಹುವಾಗಿ ಕಾಡಿತ್ತು. ಅದಕ್ಕೆ ಕಾರಣ ಧೋನಿ ಕಳೆದ ವರ್ಷವೇ IPLಗೆ ನಿವೃತ್ತಿ ಹೇಳ್ತಾರೆ ಎನ್ನಲಾಗಿತ್ತು. ಹೀಗಾಗಿ ಕಪ್ ಗೆದ್ದು ಸೆಂಡ್ ಆಫ್ ಕೊಡಬೇಕು ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಹಾಗೆ ಫ್ರಾಂಚೈಸಿ ಕೂಡ ಅದೇ ನಿರೀಕ್ಷೆಯಲ್ಲಿತ್ತು. ಆದರೆ ಪ್ಲೇ ಆಫ್ ಅವಕಾಶವನ್ನ ಆರ್ಸಿಬಿ ತಡೆದಿತ್ತು. ಹೀಗಾಗಿ ಈ ವರ್ಷದ ಮೊದಲ ಪಂದ್ಯದಲ್ಲಿ ಗೆದ್ದು ಹಳೆ ನೋವಿಗೆ ಉತ್ತರ ಕೊಡೋಕೆ ಚೆನ್ನೈ ತಂಡ ಕೂಡ ಕಾಯ್ತಾ ಇದ್ದಾರೆ. ಅಲ್ಲದೆ ಧೋನಿ ಕೂಡ ನಿವೃತ್ತಿ ಹೇಳದೆ ಈ ಸೀಸನ್ ಅಲ್ಲೂ ಕೂಡ ಕಣಕ್ಕಿಳಿದಿರೋದು ಹೈಲೈಟ್ ಆಗಿದೆ. ಮಧ್ಯರಾತ್ರಿವರೆಗೂ ಸೆಲೆಬ್ರೇಷನ್ ಮಾಡಿದ್ದ ಬೆಂಗಳೂರು ಫ್ಯಾನ್ಸ್. ಅವತ್ತು ಚೆನ್ನೈ ಸೋತಿದ್ದಕ್ಕೆ ಆರ್ಸಿಬಿ ಅಭಿಮಾನಿಗಳಂತೂ ಟ್ರೋಫಿ ಗೆದ್ದಂತೆಯೇ ಸಂಭ್ರಮಿಸಿದ್ರು. ಪಂದ್ಯ ಮುಗಿದ ಬಳಿಕ ತಡರಾತ್ರಿ 1:30ರವರೆಗೆ ಸ್ಟೇಡಿಯಂ ಹೊರಗೆ ಕಾದು ಆರ್ಸಿಬಿ ಆಟಗಾರರಿಗೆ ಜೈಕಾರ ಹಾಕಿದ್ರು. ಕಬ್ಬನ್ ಪಾರ್ಕ್ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಅಭಿಮಾನಿಗಳ ದಂಡೇ ಸೇರಿತ್ತು. ಆರ್ಸಿಬಿಯ ಗೆಲುವು, ಆಟಗಾರರ ಸಂಭ್ರಮ, ಅಭಿಮಾನಿಗಳ ಸೆಲೆಬ್ರೇಷನ್ ಈ ಹಿಂದೆ ಎಲ್ಲವೂ ಕೂಡ ಸಿಎಸ್ಕೆ ಪಾಳ್ಯದಲ್ಲಿ ಕಿಚ್ಚು ಹತ್ತಿಸಿದೆ. ಅಭಿಮಾನಿಗಳ ಕ್ರೇಜ್ ಕೂಡ ಈ ವರ್ಷ ಮತ್ತಷ್ಟು ಜಾಸ್ತಿ ಆಗಿದೆ. 16 ವರ್ಷಗಳ ಬಳಿಕ ಚಪಾಕ್ನಲ್ಲಿ ಗೆಲ್ಲುತ್ತಾ ಬೆಂಗಳೂರು. ಸದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ಮೊದಲ ಪಂದ್ಯವನ್ನ ಗೆದ್ದಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಚೆನ್ನೈನ ಚಪಾಕ್ನಲ್ಲಿ ಸ್ಪಿನ್ ಸವಾಲು ಎದುರಾಗಲಿದೆ. ಚಪಾಕ್ನ ಸ್ಲೋ ಅಂಡ್ ಲೋ ಟ್ರ್ಯಾಕ್ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವಾಗಲಿದೆ. ಇಲ್ಲಿ ಸ್ಪಿನ್ನರ್ಗಳೇ ಪ್ರಾಬಲ್ಯ ಮೆರೀತಾರೆ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬ್ಯಾಟರ್ಗಳಿಗೆ ಈ ಪಿಚ್ ಅಗ್ನಿ ಪರೀಕ್ಷೆ ಆಗಬಹುದು. ಚೆನ್ನೈ ಟೀಮ್ನಲ್ಲಿ ಸ್ಪಿನ್ನರ್ಗಳ ದಂಡೇ ಇದೆ. ಆಫ್ ಸ್ಪಿನ್ನರ್ ಆರ್ ಅಶ್ವಿನ್,
ಲೆಫ್ಟ್ ಆರ್ಮ್ ಸ್ಪಿನ್ನರ್ ರವೀಂದ್ರ ಜಡೇಜಾ, ವ್ರಿಸ್ಟ್ ಸ್ಪಿನ್ನರ್ ನೂರ್ ಅಹ್ಮದ್ ಪ್ರಮುಖ ಬೌಲರ್ಗಳಾಗಿದ್ದಾರೆ. ಹಾಗೆ ಕಿವೀಸ್ನ ಆಲ್ರೌಂಡರ್ ರಚಿನ್ ರವೀಂದ್ರ ಕೂಡ ಸಾಥ್ ಕೊಡ್ತಾರೆ. 2008ರ ಉದ್ಘಾಟನಾ ಪಂದ್ಯದ ವರ್ಷದಲ್ಲಿ ಮಾತ್ರ ಬೆಂಗಳೂರು ಟೀಮ್ ಚೆನ್ನೈ ವಿರುದ್ಧ ಚಪಾಕ್ ಮೈದಾನದಲ್ಲಿ ಗೆಲುವನ್ನು ಸಾಧಿಸಿತ್ತು. ಅಂದಿನಿಂದ ಈವರೆಗೂ 9 ಪಂದ್ಯಗಳು ನಡೆದಿದ್ದು 8 ಸಲ ಬೆಂಗಳೂರು ಟೀಮ್ ಸೋತಿದೆ. ಸತತ 16 ವರ್ಷಗಳಿಂದ ಚೆನ್ನೈ ಗೆಲ್ತಾನೆ ಬರ್ತಿದೆ. ಆದರೆ ಈ ವರ್ಷ ಚೆನ್ನೈ ವಿಜಯ ಯಾತ್ರೆಗೆ ಬೆಂಗಳೂರು ಬಾಯ್ಸ್ ಬ್ರೇಕ್ ಹಾಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ಸೊ ಫೈನಲ್ ಆಗಿ 2024ರ ಎಲಿಮಿನೇಟರ್ ಮ್ಯಾಚ್ನ ನೀವೆಷ್ಟು ಎಂಜಾಯ್ ಮಾಡಿದ್ರಿ ಅವತ್ತು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.